ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗಿಂದ ಶುರು ಮಾಡಕ್ಕಂತೀನಿ. ಸೊ ಬಾಗ್ಲು ಮುಂದೆ ಕಸ ಗುಡಿಸಿ ಒರೆಸಿ ಸೊ ರಂಗೋಲಿ ಹಾಕಿನಿ. ಸೊ ನೋಡ್ತಾ ಇರ್ಬೋದು 5ರಿಂದ 1 ಚುಕ್ಕಿ ಬಳ್ಳಿ ರಂಗೋಲಿ. ಸೊ ಹೆಂಗಾಗೈತಿ ಅಂತೇಳಿ ಕಮೆಂಟ್ ಮಾಡ್ರಿ. ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೋಗುತ್ತೆ ಏನು ಅಂತ ನೋಡೋಣ. ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ. ಬಗ್ಲ ಮುಂದೆ ರಂಗೋಲಿ ಹಾಕಿಂದ ನೆಕ್ಸ್ಟ್ ಮಾಡೋವಂಥ ಕೆಲಸ ಕಿಚನ್ಗೆ ಹೋಗೋದು. ಸೊ ಕಿಚನ್ಗೆ ಹೋಗಿ ಅಡುಗೆ ಕೆಲಸ ಸ್ಟಾರ್ಟ್ ಆಗೈತಿ. ಸೊ ನೋಡ್ತಾ ಇರ್ಬೋದು ದಿನ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು, ಏನು ಅಡುಗೆ ಮಾಡೋದು, ಸಾಂಬಾರು ಏನು ಮಾಡೋದು, ಪಲ್ಯ ಏನು ಮಾಡೋದು. ಸೊ ಇದ ತಲೆಬ್ಯಾನಿ ನಮ್ಮ ಹೆಣ್ಮಕ್ಳಿಗೆ. ಸೊ ಹಸ್ಬೆಂಡ್ ನೆನ್ನೆ ಸ್ವೀಟ್ ಕಾರ್ನ್ ತಿನ್ನಿ ತೊಗೊಂಬಂದಿದ್ರು. ಮೆಕ್ಕೆಜೋಳದ ತೆನಿ. ಸೊ ಅವನ್ನ ಸುಲಿದು ಕೊಟ್ರು. ಅವ್ನು ಕುದಿಯಕ್ಕೆ ಇಟ್ಟೇನಿ. ಈಗ ಅರ್ವಿನ್ಗೆ ಇವತ್ತು ಲಂಚ್ ಬಾಕ್ಸಿಗೆ ಇದನ್ನು ಹಾಕಿದ್ರೆ ಆಯ್ತು ಅಂತೇಳಿ. ಆ್ಯಂಡ್ ನಮಗೂ ಎಲ್ಲರಿಗೂ ಒಂದೊಂದು ಸಣ್ಣ ಕಪ್ಪಿಲೆ ಒಂದೊಂದು ಕಪ್ ಅಷ್ಟು ತಿಂದು ನಾಷ್ಟ ಮಾಡ್ಬೋದು. ಸೊ ನಾಷ್ಟ ಏನು ಮಾಡೋಕತ್ತೈತಿ ಅಂದರೆ ಇವತ್ತು ಚಿತ್ರಾನ್ನ ಮಾಡಿದ್ರಾಯ್ತು ಅಂಥೇಳಿ ನೆನ್ನೆ ನೈಟ್ ರೈಸ್ ಮಾಡಿರೋದು ಸ್ವಲ್ಪ ಐತಿ. ನನಗೆ ತಮ್ಮಗ ಮತ್ತು ಅರ್ವಿನ್ಗೆ ಸೊ 3 ಮಂದಿಗೂ ಆಗ್ತೈತಿ. ಬ್ರೇಕ್ಫಾಸ್ಟ್ ಅದೈತಿ. ಇನ್ನು ಹಸ್ಬೆಂಡ್ಗೆ ಲಂಚ್. ಇನ್ನು ಅವ್ರಿಗೆ ಏನು ಮಾಡೋದು ಅಂತಂದು ಇವತ್ತು ರೊಟ್ಟಿ ಅಂಕರ್ ಏನು ಮಾಡೋಂಗಿಲ್ಲ. ರೊಟ್ಟಿ ಅದಾವು ಆ್ಯಂಡ್ ರೊಟ್ಟಿ ಜೋಡಿ ಅದ್ರ ಜೋಡಿ ಚಳ್ಳರಿಕಾಯಿ ಪಲ್ಯ ಮಾಡಿದ್ರತ್ತು ಅಂತೇಳಿ ಅದಕ್ಕೆ ಒಗ್ಗರಣೆ ಹಾಕಿದೆ. ಸೊ ಹಸ್ಬೆಂಡ್ ಚಳ್ಳರಿಕಾಯಿ ಸೋಸ್ಕೊಂಬಂದು ಹಾಕಿದ್ರು ನೋಡ್ರಿ. ಸೊ ಇದು ಚೆನ್ನಾಗಿ ಕುದೀತು ಅಂತಂದ್ರೆ ಚಳ್ಳರಿಕಾಯಿ ಪಲ್ಯ ರೆಡಿ ಆಯಿತು. ಶೇಂಗಾ ರುಬ್ಬ ಹಾಕೈತಿ ಅಷ್ಟೇ. ಖಾರ ಉಪ್ಪು ಮಾಮೂಲಿ ಒಗ್ಗರಣೆ ಹೆಂಗೆ ಹಾಕ್ತೀವಿ ಸೇಮ್ ಹಂಗೆ ಒಗ್ಗರಣೆ ಹಾಕಿ ಸೋಸಿರುವಂತಹ ಚಳ್ಳರಿಕಾಯಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಯಿತು ನೋಡ್ರಿ. ರೆಡಿ ಆಗ್ತೈತಿ ಪಲ್ಯ. ಇದಕ್ಕೆ ಬೇಕಿದ್ರೆ ಕೊಬ್ಬರಿನ ರುಬ್ಬ ಹಾಕಿ ಮಾಡ್ಬೋದು. ಕೊಬ್ಬರಿನ ಜಸ್ಟ್ ಬರೀ ತುರಿದು ಬಿಟ್ಟು ಹಾಕಿನೂ ಮಾಡ್ಬೋದು. ಗುರಳ್ ಪೌಡ್ರ್ ಇತ್ತು ಅಂತಂದ್ರೆ ಗುರಳ್ ಪೌಡ್ರನ್ನು ಹಾಕಿ ಮಾಡ್ಬೋದು ನೋಡ್ರಿ. ಆ್ಯಂಡ್ ಶೇಂಗಾ ಪೌಡ್ರ್ ಇತ್ತು ಅಂತಂದ್ರೆ ಶೇಂಗಾ ಪೌಡ್ರ್ ಹಾಕಿನೂ ಮಾಡ್ಬೋದು. ಸೊ ಇನ್ನು ಒಮ್ಮೊಮ್ಮೆ ಹಂಗನೂ ಸಹ ಮಾಡ್ಬೋದು. ಟೊಮೊಟೊನ ಇದ್ದು ಅಂದ್ರೆ ಸೊ ಅವನ್ನ ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಹಂಗನೂ ಮಾಡ್ಬೋದು. ಸೊ ನೋಡ್ರೆ ಒಂದು ಪಲ್ಯನ ಇಷ್ಟು ವೆರೈಟಿಯಲ್ಲಿ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಸಿಗುತ್ತೆ ಅಷ್ಟೇ. ಅದರ ಹೇಳಕ್ಕೆ ಚಳ್ಳರಿಕಾಯಿ ಪಲ್ಯನ ಅಂತಂದು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಚಿತ್ರಾನ್ನ ಮಾಡ್ಬೇಕಂತಂದ್ರೆ ಸೊ ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೆನೂ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡೆ. ಅದಕ್ಕೆ ಈಗ ನೋಡ್ರಿ ಒಗ್ಗರಣೆ ಕೊಡಕ್ಕಂತೀನಿ. ಹಸ್ಬೆಂಡ್ನು ಅವರು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಳಕ್ಕಂತಾರೆ. ಪಲ್ಯ ಅದು ಬಾಕ್ಸಿಗೆ ಹಾಕಿ ಇಟ್ಕೊಳಕ್ಕಂತಾರೆ. ಇಲ್ಲಿ ಈಗ ಚಿತ್ರಾನ್ನ ಆಗೋದು ರೆಡಿ ಆಯಿತು ನೋಡ್ರಿ. ಸೊ ನನ್ನ ನೈಟ್ದು ರೈಸ್ ಉದಿರ್ಲಿಲ್ಲ ಅಂದಿದ್ರೆ ಈಗ ಮತ್ತು ಬೆಳಗ್ಗೆ ಮಾಡ್ತಿದ್ದೆ. ಇರೋದ್ರಿಂದ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇಲ್ಲಿ ಈಗ ಸ್ವೀಟ್ ಕಾರ್ನು ಕುದ್ದವು. ಸೊ ನೋಡ್ತಾ ಇರ್ಬೋದು ಸ್ವೀಟ್ ಕಾರ್ನ್ ನಾವು ಆಲ್ಮೋಸ್ಟ್ ಮನ್ಯಾಗನ ಮಾಡ್ತೀವಿ. ಔಟ್ಸೈಡ್ ತಿನ್ನೋದಕ್ಕಿಂತ ಅವು ಜೋಳದ ತೆನಿ ತೊಗೊಂಬಂದ್ಬಿಟ್ರೆ ಸೊ ಹಸ್ಬೆಂಡ್ ಸುಲಿತಾರ. ಅವನ್ನ ಕುದಿಸಿ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಆ್ಯಂಡ್ ಸ್ವಲ್ಪ ಚಾಟ್ ಮಸಾಲೆ ಇತ್ತು ಅಂತಂದ್ರೆ ಚಾಟ್ ಮಸಾಲೆ, ಒಂದು ಸ್ವಲ್ಪ ತುಪ್ಪ, ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ ನೋಡ್ರಿ. ಸೊ ಆಗಾಗ ಮಾರ್ಕೆಟ್ಗೆ ಹೋದಾಗ ಕಂಡು ಅಂತಂದ್ರೆ ಹಸ್ಬೆಂಡ್ ತೊಗೊಂಬಂದಿರ್ತಾರೆ. ಆ್ಯಂಡ್ ಅರ್ವಿನ್ಗೆ ಈಗ ರೈನಿ ಸೀಸನ್ನು ಆ್ಯಂಡ್ ವಿಂಟರ್ ಸೀಸನ್ ಇವೆರಡು ಮುಗಿಯೋವರೆಗೂ ಅವಾಗ ಬಿಸಿನೀರನ್ನು ಕೊಡ್ತೀವಿ ಈ 2 ಸೀಸನ್ ಒಳಗೆ. ಯಾಕಂದ್ರೆ ನೀರು ಕೋಲ್ಡ್ ಇರ್ತಾವಲ್ಲ ಹಾಗಾಗಿ. ಸೊ ಈಗ ನೋಡ್ರಿ ಅರ್ವಿನ್ ಲಂಚ್ ಬಾಕ್ಸ್ಗೆ ಸ್ವೀಟ್ ಕಾರ್ನ್ ಹಾಕಿದೆ. ಸೊ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆರಿದ ನಂತರ ಬಾಕ್ಸ್ ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕೀನಿ. ತುಪ್ಪದ ಫ್ಲೇವರು ಇಷ್ಟ ಇರೋರು ಹಾಕ್ಕೋಬೋದು. ಸೊ ತುಪ್ಪ ನೋಡ್ರಿ ಅನ್ವಿತನ ಹಾಸ್ಟೆಲ್ಗೆ ಕೊಟ್ಟು ಕಳಿಸಿದ್ದದು ಬಾಕ್ಸ್ ಆ್ಯಕ್ಚುಲಿ. ಸೊ 1-2 ಸಲ ಏನೋ ತಿಂದಾಳಂತ. ತಿನ್ನೋಣ ಕೆಮ್ಮೇನೋ ಬಂದಂಗೆ ಆತಂತ. ಸೊ ತಿಂದೇ ಇಲ್ಲ ಅಂತ ಮೊನ್ನೆ ಹಾಸ್ಟೆಲ್ಗೆ ಹೋದಾಗ ಒಳ್ಳೆ ತುಪ್ಪ ಅಂತಂದು ಹೊಳಗೆ ಕಳಿಸಿದ್ಲು. ಸೊ ಅಕ್ಕಿನ ಸಂಬಂಧ ಅಂಥೇಳಿ ನಾವು ತುಪ್ಪ ತೊಗೊಂಬಂದು ಕಾಸಿ ಡಬ್ಬಿಗೆ ಹಾಕ್ಕೊಂಡು ತೊಗೊಂಡೋಗಿ ಕೊಟ್ರೆ ಒಲ್ಲೆ ಅಂತಂದು ಕೊಟ್ಟು ಕಳಿಸಿದ್ಲು. ಡಬ್ಬಿ ತುಂಬ ಹಾಕಿ ಕಳಿಸಿದ್ವಿ. ಹೆಂಗಿದ್ರು ಮನೆಗೆ ತುಪ್ಪ ಖಾಲಿ ಆಗಿತ್ತು. ಮೊಹರಂ ಹಬ್ಬಕ್ಕೆ ಏನು ಊರಿಗೆ ಹೋಗಿರಲಿಲ್ಲ. ಸೊ ಅಲ್ಲಿಂದ ಬೆಣ್ಣೆ ತೊಗೊಂಬರ್ಬೇಕು ಅಂತೇಳಿ ಅವ್ವ ಬೆಣ್ಣೆ ತೊಗೊಂಬಂದು ಇಟ್ಟಾಳ. ಬಟ್ ಬರುವಾಗ ಅವ್ವನೂ ಕೊಡಕ್ಕೆ ಮರ್ತು ಬಿಟ್ಟಾಳ. ಆ್ಯಂಡ್ ನನಗೂ ನೆನಪಾಗಿಲ್ಲ ತೊಗೊಂಬರಕ್ಕೆ ಅಂತೇಳಿ ಬೆಣ್ಣೆ ತೊಗೊಬಂದಿದ್ದು ಅಲ್ಲೇ ಊರಾಗನೂ ಬಿಟ್ಟು ಬಂದೈತೆ ನೋಡ್ರಿ. ಸೊ ಈ ರೀತಿಯಾಗಾಯಿತು. ನೆಕ್ಸ್ಟ್ ಮತ್ತು ನಾವು ಎಲ್ಲೂ ಬೆಣ್ಣೆ ತೊಗೊಲಿಲ್ಲ. ಅಲ್ಲೇ ಊರಾಗನ ತೊಗೊಂಬಂದ್ರೆ ಆಯಿತು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹೋದಾಗ ಅಂತಂದು. ಸೊ ಅನ್ವಿತ ಕೊಟ್ಟು ಕಳಿಸಿದ್ಲ ಎಲ್ಲ. ಸೊ ಅದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದೈತಿ, ಮೆಹಂದಿ ಹೇರ್ ಪ್ಯಾಕು.
ಸೊ ಹಿಂದಿನ ದಿನ ನೈಟನ ಎಲ್ಲ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೆ. ನಾನು ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತಂದು ಆಲ್ರೆಡಿ ಡಿಟೇಲ್ ಆಗಿ 2 ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿದ್ದಂಗೆ ಅದೀನಿ. ಸೊ ನೋಡಿಲ್ಲ ಅಂತಂದ್ರೆ ನೋಡ್ರಿ, ಏನಿಲ್ಲ ಜಸ್ಟ್ ಚಾವ ಪುಡಿನ ಚೆನ್ನಾಗಿ ನೀರು ಹಾಕಿ ಕುದಿಸ್ಬೇಕು. ನೀನು ಮುದುಕಿ ತಮ್ಮ ಅವನು ಮುದುಕನ ಅಕ್ಕ ಮುದುಕ ಆದ ತಮ್ಮನ ಮುದುಕ ಆಗಿರ್ತಾನ. 2 ಮಿನಿಟ್ ನಡೆಸ್ತೀನಿ. ಚೆನ್ನಾಗಿ ಕುದ್ದಿಂದ ಅದ್ರದ್ದು ಡಿಕಾಕ್ಷನ್ ಏನಿರುತ್ತಲ್ಲ ಫ್ರೆಂಡ್ಸ್, ಸೊ ಅದನ್ನು ಮೆಹಂದಿ ಪೌಡರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಯಿತು. ಅದಕ್ಕೆ ಬೇಕಿದ್ರೆ ಮೆಹಂದಿ ಪೌಡರ್ಗೆ ಆಮ್ಲ ಪೌಡರ್ ಆ್ಯಂಡ್ ಮೆಂತ್ಯ ಪೌಡರ್ನ ಹಾಕಿರ್ತೀನಿ. ಸೊ 1 ಸ್ಪೂನ್ ಅಷ್ಟು 3/4% ಅಷ್ಟು ಮೆಹಂದಿ ಪೌಡರ್ ಇದ್ರೆ ಇಲ್ಲ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕಿರ್ತೀನಿ ನೋಡ್ರಿ. ಚೆನ್ನಾಗಿ ಹೇರ್ಸ್ಗೆ ಒಳ್ಳೇದು ಅಂಥೇಳಿ. ಸೊ ಹಸ್ಬೆಂಡಿಗೂ ಡ್ಯೂಟಿಗೆ ಟೈಮ್ ಆಗಿತ್ತು, ಸ್ವಲ್ಪ ಹಚ್ಚಿರಿ ನನಗೆ ಹಚ್ಚೋನಕಷ್ಟು ಇದಾಗಲ್ಲ ಆಗಂಗಿಲ್ಲ ಅಂತಂದು ಹೇಳಿದಾಗ ಬಡ ಹಚ್ತೀನಿ ಅಂತಂದು ಅವ್ರ ನೋಡ್ರಿ ಕುಂದ್ರಾನು ಅಲ್ರು ನಿಂತನ ಬಡ 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 ಬಳಿಯಾಕಂತಾರ. ಸೊ ನೋಡ್ತಾ ಇರ್ಬೋದು. ಭಾಳ ದಿನ ಆಗಿತ್ತು ಹೇರ್ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ, ಹೇರ್ ಕೇರು. ಸೊ ಇವತ್ತು ನೆನಪಾಯಿತು ಅಂತೇಳಿ ಮಾಡ್ಕೊಂಡ್ರಾಯ್ತು ಅಂತ ಹಿಂದಿನ ದಿನ ಮೆಹಂದಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೆ. ಯಾವಾಗಂದ್ರೆ ಮೇ ಬಿ ತಿರುಪತಿಗೆ ಹೋಗೋಕ್ಕಿಂತ ಮೊದಲು ಏನು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ನೆ ಏನೋ ನನಗೂ ಅಷ್ಟಾಗಿ ನೆನಪಿಲ್ಲ. ಸೊ ತಿರುಪತಿಗೆ ಹೋಗೋಕ್ಕಿಂತ ಮೊದಲನೇ ಇರ್ಬೋದು ಮೇ ಬಿ. ಸೊ ಚೆನ್ನಾಗಿ ಹೇರ್ ಪ್ಯಾಕ್ ಮಾಡ್ಕೊಂಡಿಂದ ಒಂದು ಮಿನಿಮಮ್ 3 ಅವರ್ಸ್ ಬಿಟ್ಟು ಸೊ ಹೇರ್ ವಾಶ್ ಮಾಡ್ಕೊಂಬಂದೆ ನೋಡ್ರಿ. ಈಗ ಮನೆ ಕೆಲಸ ಎಲ್ಲ ಮುಗೀತು, ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿದೆ. ಸೊ ಈಗ ಚುಮರಿ ಗಿರ್ಮಿಟ್ ಮಾಡ್ಕೊಂಡ್ರೆ ಆಯಿತು ಈಗ ಮಧ್ಯಾಹ್ನಾಗ ಅಂತಂದು. ಬೆಳಗ್ಗೆ ಸ್ವೀಟ್ಕೊಂಡು ತಿಂದಿದ್ದೆ. ಸೊ ಈಗ ನೋಡ್ರಿ ಚುರ್ಮುರಿದ್ದು ಸೊ ಗಿರ್ಮಿಟ್ ಥರ ಚುಮರಿ ಸುಸ್ರು ಟೈಪ್ ಮಾಡ್ಕೊಳೋಣ ಅಂತೇಳಿ ಬೆಳಗ್ಗೆ ಹೆಂಗಿದ್ರು ಚಿತ್ರಾನ್ನ ಗೊಜ್ಜು ಮಾಡಿದ್ಮೇಲೆ ಸೊ ಅದು ಗೊಜ್ಜಿತ್ತು. ಸೊ ಅದನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಗಿರ್ಮಿಟ್ ಮಾಡ್ತೀನಿ ನೋಡ್ರಿ ಸಿಂಪಲಾಗಿ. ಆ್ಯಂಡ್ ಮೊಸರು ಐತಿ, ಮೊಸರು ಹಾಕಿದ್ರೂ ಚೆನ್ನಾಗಿರ್ತೈತಿ. ಆ್ಯಂಡ್ ನೀವು ಒಂದು ಸ್ವಲ್ಪ ಜನ ವ್ಯೂವರ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ ಪ್ರೈವೇಟಾಗಿ ಸ್ಕ್ರೀನ್ಶಾಟ್ಸ್ ಎಲ್ಲ ಕಳ್ಸಕ್ಕಂತೀರಿ ಒಂದಷ್ಟು. ಸೊ ನೋಡ್ರಿ ಅಕ್ಕ ಅವಳು ಎಷ್ಟು ಕೆಟ್ಟದಾಗಿ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತಾಳ ಅಂತಂದು. ಸೊ ಅದ ಹೇಳಿದ್ನೆಲ್ಲ ಡೈಲಿ ಬ್ಲಾಗ್ ನೋಡಿರೋರ್ಗೆ ಗೊತ್ತಿರ್ಬೋದು. ಹೇಳೀನಿ ಅಕ್ಕಿನ ವಿಡಿಯೋಕ್ಕೆ ಆಕಿನ ಫೇಕ್ ಅಕೌಂಟಿಂದ ಕಮೆಂಟ್ ಹಾಕ್ಕೊಂಡು ಆಕಿನ ರಿಪ್ಲೈ ಕೊಟ್ಕೊಂತಾಳ. ಸೊ ಅಂಥ ಕೆಟ್ಟ ಬುದ್ಧಿ ಐತೆ ಆಕಿಗೆ. ಆಕಿಗಂಕರ ಈ ಜನ್ಮದಾಗ ಬುದ್ಧಿ ಬರಂಗಿಲ್ಲ ಅಂತ ಕಾಣುತ್ತ ನೋಡ್ರಿ. ಸೊ ಅಷ್ಟೊಂದು ಯೂಟ್ಯೂಬರ್ಸ್ ಎಲ್ಲ ಬೈದು ಬುದ್ಧಿ ಹೇಳಿದ್ರು ಆಕಿಗೆ ಒಟ್ಟ ಬುದ್ಧಿನ ಬರವಲ್ದು. ಅದ್ರೊಳಗನ ತಿಳ್ಕೊಬೇಕಾಗಿತ್ತು ಆಕಿ ಶಾನ್ಯಾಕಿಗಿದ್ರ. ಸೊ ಒಟ್ಟ ತಿಳ್ಕೊನವಳು ಇಷ್ಟು ಜನ ಯೂಟ್ಯೂಬರ್ಸ್ ಮಾಡ್ಯಾರ ಅಂತಂದ್ರೆ ನಂದ ತಪ್ಪೈತಿ ಅಂತೇಳಿ. ಸೊ ಅದು ಮನಸ್ಸಿನಾಗ ಆಕಿನ ಮನಸ್ಸಿನಾಗೂ ಇರ್ತೈತಿ ತಪ್ಪು ಮಾಡೀನಿ ಅಂತಂದು. ಒಟ್ಟು ಅದನ್ನ ಹೊರಗೆ ತೋರಿಸ್ಕೊಳವಳು ಯಾಕೆ ಸೋಲ್ಬೇಕು ನಾನು ಅನ್ನೋದು. ಆ್ಯಂಡ್ ತನ್ನ ವಿಡಿಯೋಗೆ ಬಂದಿರೋಂತಹ ಕಮೆಂಟಿಗೆ ತಾನೇ ರಿಪ್ಲೈ ಕೊಟ್ಟು ಪಿನ್ ಬೇರೆ ಮಾಡ್ಯಾಳ. ಏನಂತ ಕಮೆಂಟ್ ಹಾಕ್ಯಾರ ಅಂತಂದ್ರೆ, ಏನೇ ಆಗಲಿ ನೀವು ಬಗ್ಗಲ್ವಾ ಅಂತೇಳಿ. ಸೊ ನನ್ನನ್ನು ಬಗ್ಸೋ ಅಂತ ಹೆಂಗಸು ಗಂಡಸು ಹುಟ್ಟಿಲ್ಲ ಬಿಡು ಅಂತಂದು ರಿಪ್ಲೈ ಕೊಟ್ಟಾಳ ನೋಡ್ರಿ. ಅದ್ರಾಗನ ಗೊತ್ತಾಕಿ ಎಂಥ ಬಂಡಿ ಅದಾಳ ಅಂತಂದು. ಹಿಂದಿಂದ ರಾಜ್ಯಾಗಿ ಬರೋದು ಅದು ಬಗ್ದಂಗನ ಅದು ಆಕಿ ತಿಳಿಯವಲ್ದು. ಅದು 1 ಸಲ ಅಲ್ಲ ಅಂತ 2 ಸಲ ನಾನು ಮುಂದೆ ಬಂದು ಬಗ್ಗ್ಯಾಳ. ಡಿಲೀಟ್ ಮಾಡ್ಕೊತೀವಿ ವಿಡಿಯೋ, ನೀವು ಡಿಲೀಟ್ ಮಾಡ್ಕೊರಿ, ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ, ನೀವು ಇಲ್ಲಿಗೆ ಸ್ಟಾಪ್ ಮಾಡ್ರಿ, ಆಗಿದ್ದಾಗೈತಿ ಅನ್ಬಾರ್ದಿತ್ತು ಹಂಗತ್ತೆ ಎಲ್ಲ ಅಂತಂದು. ಸೊ ಈ 2 ಸಲ ರಾಜ್ಯಾಗಿ ಬಂದು ನಾನು ಮುಂದೆ ಬಗ್ಗಿ ಅಲ್ಲಿ ವಿಡಿಯೋದಾಗ ನೋಡಿದ್ರೆ ಬಿಲ್ಡಪ್ಪು. ಸೊ ಹಿಂದೆ ನೋಡಿದ್ರೆ ಏನೂ ಇಲ್ಲ. ಆದ್ರೂ ವಿಚಿತ್ರ ಹೆಂಗಸದಾಳ ಬಿಡ್ರಿ. ವಿಡಿಯೋದಾಗ ಒಂಥರ ಅದಾಳ, ಹಿಂದನ ಬೇರೆ ಥರ ಅದಾಳ. ಸೊ 2 ಮುಖ ಐತೆ ಆಕಿನ ಕಡೆ. ನಾನಂಕರ ನೋಡಿಬಿಟ್ಟೆ ಆಕಿನ 2 ಮುಖಗಳನ್ನ. ಆ್ಯಂಡ್ ಇನ್ನೊಂದು ಕಮೆಂಟ್ಗೆ ಏನು ರಿಪ್ಲೈ ಕೊಟ್ಟಾಳ ಅಂತಂದ್ರೆ, ಅದು ವ್ಯೂವರ್ಸನ ಇನ್ಸ್ಟಾಗ್ರಾಮ್ ಒಳಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರು. ತಾಕತ್ತಿದ್ರ ಆಕಿ ಧೈರ್ಯ ಇದ್ರ ಕಂಪ್ಲೇಂಟ್ ಕೊಡೋ ಅನ್ನೋ, ಏನು ತಪ್ಪು ಮಾಡಿಲ್ಲ ಅಂತಂದು. ಫಸ್ಟ್ ವಿಡಿಯೋ ಹಾಕಿದ್ದ ಆಕಿನ ಕಂಪ್ಲೇಂಟ್ ಕೊಡ್ತೀನಿ. ಯಾವಳ ನನ್ನ ಹೆಸರು ತಗೊಂಡು ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ಬರನ್ನು ಇಲ್ಲಿ ಮೈಸೂರೊಳಗೆ ಬಂದು ಸ್ಟೇಷನ್ಯಾಗ ಉತ್ತರ ಕೊಡ್ರಿ, ನಿಮ್ಮ ಉತ್ತರ ಕರ್ನಾಟಕ ರಗಡ್ ತೋರಿಸ್ರಿ ಅಂತ ದೊಡ್ಡದ ಬಿಲ್ಡಪ್ ಕೊಟ್ಲು. ಸೊ ಎಲ್ಲ ಊಫಿ ಆಯ್ತು ನೋಡ್ರಿ. ಮಾತು ಹಾಕಿದ್ದು ಏನು ಕಾರ್ಯರೂಪಕ್ಕೆ ತರಂಗಿಲ್ಲ. ಸೊ ಧೈರ್ಯ ತಾಕತ್ ಅನ್ನೋದು ನಮಗೆ ಹೇಳಕ್ ಬರ್ತಾಳ. ಫಸ್ಟ್ ಆಫ್ ಆಲ್ ಆಕಿಗೆ ಆ ಧೈರ್ಯ ತಾಕತ್ ಅನ್ನೋದಿಲ್ಲ. ಕಂಪ್ಲೇಂಟ್ ಕೊಡ್ತೀನಿ ಅಂತಂದು ಹೇಳಿದ್ಲು. ಮತ್ತು ಸಾರಿ ವಿಡಿಯೋ ಯಾರು ಹಾಕ್ತಾರ ಸೋಮವಾರ ನೋಡ್ರಿ, ವೆಯ್ಟ್ ಮಾಡ್ರಿ ಅಂತ ಅಂದ್ಲು. ಸೊ ಅದು ಮಾತು ಎಲ್ಲ ಅಲ್ಲೇ ಹೋದು.
ಸೊ ವ್ಯೂವರ್ಸ್ನು ಕಮೆಂಟ್ ಮಾಡಿ ಕೇಳಿದ್ರೆ ಅದನ್ನೆಲ್ಲ ಕಮೆಂಟ್ಸ್ನ ಡಿಲೀಟ್ ಮಾಡ್ಕೊತಾಳ. ಅದು ಅರ್ಧ ತಾಸನ 1 ತಾಸು ಅಷ್ಟು ಆನ್ ಇಡ್ತಾಳ, ಆನಂತರ ಆಫ್ ಮಾಡ್ಕೊತಾಳ. ಸೊ ಕಮೆಂಟ್ ಹಾಕಕ್ಕೂ ಬರಂಗಿಲ್ಲ. ಸೊ ಆಕಿ ಇಂಥ ಹೆದ್ರು ಪುಕ್ಕಿಲ್ಲದಾಳ. ಬಂದಿರೋವಂಥ ಕಮೆಂಟ್ಸ್ನ ಫೇಸ್ ಮಾಡೋ ಅಷ್ಟು ಧೈರ್ಯನೇ ಇಲ್ಲ. ಧೈರ್ಯದ ಬಗ್ಗೆ ನನಗೆ ಹೇಳಕ್ ಬರ್ತಾಳ. ಏನೋ ಮೊದ್ಲಿಂದನೂ ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ಕೊಂತಾನ ಬಂದಾಳ ಅಂತ. ಮೇ ಬಿ ಆಕಿಗೆ ಬರೀ ಬ್ಯಾಡ್ ಕಮೆಂಟ್ಸ್ನ ಬರ್ತಾವಂತಂದು ಕಾಣತ್ತ. ಸೊ ಅವನ್ನೆಲ್ಲಿ ಫೇಸ್ ಮಾಡ್ಕೊಂತ ಕುಂದ್ರೋದು ಅಂತೇಳಿ ಅದಕ್ಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡು ಆರಾಮಾಗಿ ವಿಡಿಯೋ ಹಾಕೊಂಡು ಹೋಗ್ಬಿಡ್ತಾಳ. ಆ್ಯಂಡ್ ತನ್ನ ವಿಡಿಯೋಕ್ಕೂ ತಾನ ಫೇಕ್ ಅಕೌಂಟ್ಸಿಂದ ಕಮೆಂಟ್ಸ್ನ ಹಾಕೊಂಡು ತಾನ ರಿಪ್ಲೈ ಮಾಡ್ಕೊತಾಳ. ಸೊ ಅದು ಏನು 1 hour ½ hour ಏನಿರುತ್ತಲ್ಲ, ಸೊ ಅಷ್ಟು ಟೈಮ್ ಒಳಗನ ಕಮೆಂಟ್ಸ್ ಎಲ್ಲ ಬಂದಿರ್ತೋ ಅಷ್ಟು ಟೈಮ್ ಒಳಗನ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡಿರ್ತಾಳೆ. ಮತ್ತು ನೋಡಿದ್ರೆ ಸೊ ಇದ್ರಾಗನ ತಿಳಿತೈತಿ ಎಂಥ ಫ್ರಾಡ್ ಅದಾಳ ಅಂತೇಳಿ. ವಿಡಿಯೋದಾಗ ನೋಡಿದ್ರೆ ಏನು ಬಿಲ್ಡಪ್ ಕೊಡ್ತಾಳ, ಯಪ್ಪ ದೇವ್ರೆ, ಅಷ್ಟಿಷ್ಟಲ್ಲ ಬಿಲ್ಡಪ್ ರಾಣಿ ನೋಡ್ರಿ. ಆ್ಯಂಡ್ ಫ್ರೆಂಡ್ಸ್, ಪಂಜಾಬಿಯವರು ಒಂದು ವಿಡಿಯೋ ಮಾಡಿದ್ರು ನೋಡ್ರಿ, ಇದೇ ಸೀರೆ ಜಗೋದ್ ವಿಷಯವಾಗಿ. ಸೊ ಅದ್ರೊಳಗೆ ಹಂಗೆಲ್ಲ ಅನ್ಬಾರ್ದಿತ್ತಕ್ಕಿ ತಪ್ಪು ಮಾಡ್ಯಾಳ ಅಂತಾನು ಹೇಳಿ ಈ ಮೆಚುರಿಟಿಯಿಂದ ಹೇಳ ಫ್ಯಾಮಿಲಿ ಜೊತೆ ಹೆಂಗೆ ಮಾತಾಡ್ತಾಳ. ಸೊ ಅದ್ರ ರೀತಿನ ಕಸ್ಟಮರ್ ಜೊತೆನೂ ಮಾತಾಡ್ಬಿಟ್ಟಾಳ. 10 ವರ್ಷ ಬಿಟ್ಕೊಂಡು ಆಕಿಗೆ ತಿಳಿತಂತಂದ್ರೆ ವಿಡಿಯೋ ಅವಾಗ ಬುದ್ಧಿ ಬಂದಾಗ ಡಿಲೀಟ್ ಮಾಡ್ಕೊಂತಾಳ. ಸೊ ಅವರೇ ಕೇಳಲ್ಲಕ್ಕಿ ಬಿಟ್ಬಿಡ್ರಿ ಅಂತೇಳಿ. ಸೊ ಈ ರೀತಿಯಾಗಿ ಸಿಂಪತಿ ವಿಡಿಯೋ ಕ್ರಿಯೇಟ್ ಮಾಡಿ ಹಾಕಿದ್ರು ನೋಡ್ರಿ. ಸೊ ಅವರಿಗೆ ಆಕಿನೂ ಫೋನ್ ಮಾಡಿ ಮಾತಾಡೋಳ. ಮತ್ತು ನೋಡಿದ್ರ ಅವ್ರನ್ನ ಹೇಳಿದ್ರು, ನಾ ಏನು ಫೋನ್ ಮಾಡಿದ್ನಲ್ಲ, ಸೊ ನೀವು ವ್ಯೂವರ್ಸ್ ಹೇಳಿದ್ರಿ ನೀವು ಫೋನ್ ಮಾಡಬಾರ್ದಾಗಿತ್ತಕ್ಕ ಅಂತೇಳಿ. ಸೊ ನನಗೂ ಇಕ್ಕಟ್ಟು ಅನ್ನಿಸ್ತು, ನಾ ಮಾಡಲೇಬಾರ್ದಾಗಿತ್ತು ಫೋನು ಅಂತೇಳಿ. ಸೊ ಕಮೆಂಟ್ ಮಾಡಕ್ ಹೋದ್ನೆಲ್ಲ, ಅಲ್ಲಿ ಕಮೆಂಟ್ ಬಾಕ್ಸ್ ಆನ್ ಇರಲಿಲ್ಲ. ಹಂಗೆ ಕಮೆಂಟ್ ಬಾಕ್ಸ್ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ನಂಬರ್ ಶೇರ್ ಮಾಡಿದ್ರು. ಸೊ ಹಿಂಗ್ಯಾಕೆ ಮಾತಾಡ್ಯಾರ ಇವರು 2 ರೀತಿಯಾಗಿ ಅಂತೇಳಿ. ಸೊ ಯಾಕಿರ್ಬೋದು ಅಂತಂದು ಫೋನ್ ಮಾಡಿ ಕ್ಲಾರಿಟಿ ತಗೋಣ ಅಂತಂದು ನಾನು ಮಾಡಿದೆ. ಸೊ ಅವಾಗ ಅವ್ರು ಹೇಳಿದ್ರು, ಆ ಹುಡುಗಿನೂ ಫೋನ್ ಮಾಡಿದ್ರು, ಹುಡುಗಿ ಜೊತೆನೂ ಮಾತಾಡೀನಿ, ತಪ್ಪು ಹಂಗೆಲ್ಲ ಬೈಬಾರ್ದು ಅಂತಂದು ಹೇಳಿದಾಗ, ಇಲ್ಲ ನಾನು ಯಾವುದೇ ರೀತಿ ತಪ್ಪು ಮಾಡಲ್ಲ, ನಾನು ವಿಡಿಯೋ ಡಿಲೀಟ್ ಮಾಡಲ್ಲ, ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತಂದು ಅವ್ರ ಜೊತೆನೂ ಹಂಗೆ ಮಾತಾಡಿದ್ರಂತ. ಸೊ ವಿಡಿಯೋ ಒಳಗೆ ನೋಡ್ರಿ, ನಾನು ಫೋನ್ ಮಾಡಿರೋದನ್ನ ಮಾತ್ರ ಹೇಳ್ಯಾರ. ಸೊ ಅದು ಒಬ್ರಿಗೆ ನೋವಾದವರು ಯಾವ ರೀತಿಯಾಗಿ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೋಬೇಕು ಆ ರೀತಿ ಶೇರ್ ಮಾಡ್ಕೊಂಡ್ರ. ಸೊ ಅದನ್ನ ಹೆಂಗ ಒಂಥರ ಹಂಗಿಸಿ ಹೇಳೋ ರೀತಿ ಹೇಳ್ಯಾರ. ಸೊ ಅದ್ರಾಗನ ತಿಳಿತೈತಿ ಒಬ್ರು ನೋವನ್ನ ಯಾವ ರೀತಿ ಅರ್ಥ ಮಾಡ್ಕೊಂತಾರ ಅಂತೇಳಿ. ಸೊ ಅವರು ನಾವಲ್ಲ ಇಲ್ಲಿ ಯೂಟ್ಯೂಬ್ ಪೊಲಿಟಿಕ್ಸ್ ಮಾಡಕಂತಿರೋದು, ಅವರಲ್ಲಿ ಯೂಟ್ಯೂಬ್ ಪೊಲಿಟಿಕ್ಸ್ ಮಾಡಕಂತಾರ. ಸೊ ಅದ್ರಾಗನ ತಿಳಿತೈತಿ. ನಾನು ಫೋನ್ ಮಾಡಿರೋದನ್ನ ಹೆಂಗ್ ವಿಡಿಯೋದಾಗ ಹೇಳ್ಕೊಂಡ್ರು. ಸೊ ಆಕಿನೂ ಫೋನ್ ಮಾಡಿರೋದನ್ನ ಹೇಳ್ಬೇಕಿತ್ತು, ಆ ಹುಡುಗಿ ಜೊತೆ ಮಾತಾಡಿನಿ ಅಂತೇಳಿ. ಸೊ ಅದನ್ನ ಯಾಕೆ ಮಾಡ್ಲಿಲ್ಲ ಅವರು? ಅದು ನಾನಷ್ಟ ಫೋನ್ ಮಾಡಿ ಮಾತಾಡಿರೋ ತರ ಹೆಂಗೆ ಮಾಡ್ಯಾರ. ನಾನು ಹೇಳ್ಕೊಂಡಿರೋದನ್ನ, ಸೊ ದುಃಖ ಪಟ್ಟಿರೋರು ಹೇಳಿರೋದನ್ನ, ಸೊ ಆ ದುಃಖನ ಹೆಂಗೆ ಒಂಥರ ನನಗೆ ನಿಜ ಬೇಜಾರಾಯ್ತು ಅವ್ರು ಹೇಳಿರೋಂತಹ ರೀತಿ. ಸೊ ಇಂಥವ್ರ ಹತ್ರ ಹೋಗಿ ಫೋನ್ ಮಾಡಿ ನೋನ ಹೇಳ್ಕೊಳಕ್ ಹೋದ್ನಲ್ಲ, ಯಪ್ಪ ದೇವ್ರೆ ಅಂತೇಳಿ. ಸೊ ನೋಡ್ರಿ ಎಂತೆಂತ ಜನ ಇರ್ತಾರ, ಅವರಲ್ಲಿ ಯೂಟ್ಯೂಬ್ ಪೊಲಿಟಿಕ್ಸ್ ಮಾಡಕಂತ ಸೊ ನಮಗ್ ಹೇಳಕ್ ಬರ್ತಾರ. ನಾವಿಲ್ಲೆಲ್ಲ ಗ್ರೂಪಿಸಮ್ ಮಾಡಕಂತೀವಂತ, ಯೂಟ್ಯೂಬ್ ಪೊಲಿಟಿಕ್ಸ್ ಮಾಡಕಂತೀವಂತ. ಸೊ ಅವರಲ್ಲಿ 2 ಕಡೆನೂ ಮಾತಾಡ್ದಂಗ್ ಮಾಡಿ, ಮಗುನು ಚೂಟ್ದಂಗ್ ಮಾಡಿ, ತೊಟ್ಲುನು ತೂಗ್ದಂಗ್ ಮಾಡಿ ಡಬಲ್ ಗೇಮ್ ಮಾಡ್ಯಾರ. ಸೊ ಮತ್ ನಮಗ್ ಹೇಳಕ್ ಬರ್ತಾರ. ತಾವು ಸರಿಯಾಗಿದ್ದು ನಮಗ್ ಹೇಳಕ್ ಬರಬೇಕು. ಸೊ ಅವ್ರು ಮೊದಲು ನಂಗೆ ಮೇನ್ ಆಗಿ ನಾನು ಹೇಳ್ಕೊಂಡಿರೋಂಥ ನೋವನ್ನ ಅವ್ರು ಒಂದು ವಿಡಿಯೋ ಒಳಗೆ ಒಂಥರ ವ್ಯಂಗ್ಯ ಮಾಡ್ಯಾರ. ಸೊ ಅದು ನನಗೆ ಭಾಳ ಹರ್ಟ್ ಆಯಿತು. ಇದನ್ನ ಇವರು ಒಬ್ರು ನೋವನ್ನ ಸ್ಪಂದಿಸುವಂಥ ರೀತಿ, ಅದು ಏಜು 43 ಆಗೈತೆ ಅಂತಂದು ಹೇಳ್ತಾರ. ಸೊ ಆ ವಿಡಿಯೋ ನೋಡಿಬಿಟ್ಟು ನನಗೆ ಅನಿಸಿದ್ದು, ಹೋಗಿ ಇಂಥವ್ರಿಗೆ ಹೋಗಿ ಫೋನ್ ಮಾಡಿನಲ್ಲ, ನಾನು ಫೋನ ಮಾಡಬಾರ್ದಿತ್ತು ಅಂತೇಳಿ ಅನ್ನಿಸ್ತು ನೋಡ್ರಿ ಹಿಕ್ಕಟ್ಟ. ಸೊ ಓಕೆ ಫ್ರೆಂಡ್ಸ್, ಈವ್ನಿಂಗ್ ಮ್ಯಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಅನ್ನಿಸ್ತು. ಭಾಳ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ, ಹೋಗಕ್ಕೆ ಟೈಮ ಸಿಕ್ಕಿರ್ಲಿಲ್ಲ. ಇವತ್ತು ನಾನು ಅನ್ಕೊಂಡೆ ಸಂಜೆ ಮ್ಯಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಅಂತ. ಸಂಜೆ ಮ್ಯಾಗ ಹಂಗೆ ಒಂದು ಸ್ವಲ್ಪ ಫೋನ್ಸು ಎಲ್ಲ ಕೆಲಸಗಳಿದ್ದು ಮತ್ತೆ ಹೋಗಕ್ಕೆ ಆಗಲಿಲ್ಲ ನೋಡ್ರಿ. ಮತ್ತು ಇವತ್ತು ಹೋಗ್ಬೇಕು ಅಂತ ನಾನು ಅನ್ಕೊಂಡಿನಿ. ಹೋಗೋದು ಬಿಟ್ರೆ ಚೆನ್ನಾಗಿರಂಗಿಲ್ಲ ಅಂತೇಳಿ ಹೋಗೋ ಟೈಮ್ನಾಗನ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಯ್ತು. ಸೊ ಮಳೆ ಆದ್ರೆ ಆಗೋಲ್ದಾಗ ಒಟ್ಟು ನನಗೆ ಹೋಗ್ಬೇಕು ಅನ್ಸಕಂತೈತಿ ಅಂತೇಳಿ ಮಳೆಯಾಗನ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ನೋಡ್ರಿ, ದುರ್ಗಾದೇವಿಗೆ. ಮಳೆ ಬರ್ತಾರೋದ್ರಿಂದ ಜನನೂ ಅಷ್ಟಾಗಿ ಯಾರೂ ಇರಲಿಲ್ಲ. ಆ್ಯಂಡ್ ನೈಟ್ ಲೇಟಾಗಿ ಹೋಗಿರೋದ್ರಿಂದ ಸೊ ಹಾಗಾಗಿ ಯಾರು ಇರಲಿಲ್ಲ ನೋಡ್ರಿ. ಆರಾಮಾಗಿ ದರ್ಶನ ತಗೊಂಡು ಬಂದೆ. ಸೊ ಅದಕ್ಕೆ ಇಷ್ಟು ನೀಟಾಗಿ ಫೋಟೋ ತೊಗೊಳಕ್ಕಾಗಿರೋದು. ಸೊ ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ದೇವಿಗೆ ನೋಡ್ತಾ ಇರ್ಬೋದು ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂತಂದು. ಸೊ ದುರ್ಗಾದೇವಿ ಆಶೀರ್ವಾದ ಪ್ರತಿಯೊಬ್ಬರ ಮ್ಯಾಗ ನೋಡ್ತಿರೋಂಥ ವ್ಯೂವರ್ಸ್ಗೆ ಇರಲಿ ಅಂತಂದು ಕೇಳ್ಕೊತೀನಿ. ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಅಂದ್ಕೊಂಡಿರೋವಂಥ ಆಸೆ ಕನಸು ಹೆಣ್ಣೆಲ್ಲ ಐತಲೆ, ಸೊ ಎಲ್ಲನೂ ಆ ದೇವಿ ಕರುಣಿಸ್ಲಿ. ಸೊ ಎಲ್ಲರನ್ನೂ ಆರೋಗ್ಯ ಆಯುಷ್ಯದಿಂದ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಇಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.